ನಮಸ್ಕಾರ ವೀಕ್ಷಕರೇ, ನಾನು ಈ ವಿಡಿಯೋದಲ್ಲಿ ಅಧಿಕ ರಕ್ತದೊತ್ತಡ ಅಂದರೆ ಹೈಪರ್ ಟೆನ್ಷನ್ ಬಿ ಕಾಯಿಲೆ ಬಗ್ಗೆ ಹೇಳ್ತಾ ಇದ್ದೇನೆ. ಅಧಿಕ ರಕ್ತದೊತ್ತಡವು ಗಂಭೀರ ಆರೋಗ್ಯ ಸಮಸ್ಯೆಯಾಗಿದ್ದು ಇದು ವಿಶ್ವಾದ್ಯಂತ ಬಹಳಷ್ಟು ಜನರಿಗಿದೆ. ಇದು ಸಾಮಾನ್ಯವಾಗಿ ಯಾವುದೇ ಲಕ್ಷಣಗಳು ಉಂಟು ಮಾಡುವುದಿಲ್ಲ. ಆದರೆ ಇದು ಹೃದಯರೋಗ, ಪಾರ್ಶ್ವವಾಯು ಮತ್ತು ಇತರ ಗಂಭೀರ ಆರೋಗ್ಯ ಸ್ಥಿತಿಗಳ ಅಪಾಯವನ್ನು ಹೆಚ್ಚಿಸುತ್ತದೆ. ಅಧಿಕ ರಕ್ತದೊತ್ತಡವು ಯಕೃತ್ತು, ಮೆದುಳು, ಮೂತ್ರಪಿಂಡಗಳು, ಹೃದಯದಂಥ ಪ್ರಮುಖ ಅಂಗಗಳಿಗೆ ಹಾನಿ ಉಂಟು ಮಾಡುತ್ತದೆ. ಈ ಅಧಿಕ ರಕ್ತದ ಕಾರಣಗಳೆಂದರೆ ಆನುವಂಶಿಕ ಅಂಶಗಳು, ಬೊಜ್ಜು, ಅಧಿಕ ಉಪ್ಪು ಸೇವನೆ, ಒತ್ತಡ, ಧೂಮಪಾನ, ವಯಸ್ಸಾಗುವಿಕೆ, ವಿಟಮಿನ್ ಡಿ ಕೊರತೆ, ಅಧಿಕ ಉಪ್ಪು ಜಡ್ಡು ಸೇವನೆ, ಬೊಜ್ಜು, ವ್ಯಾಯಾಮರಹಿತ ಜೀವನ ಶೈಲಿ, ಒತ್ತಡದ ಜೀವನ ಶೈಲಿ, ಅತಿಯಾದ ಧೂಮಪಾನ, ಮದ್ಯಪಾನ ಇವೆಲ್ಲವೂ ಅಧಿಕ ರಕ್ತದೊತ್ತಡದ ಕಾರಣಗಳಾಗಿರುತ್ತವೆ. ಅಧಿಕ ರಕ್ತದೊತ್ತಡದ ಲಕ್ಷಣಗಳೆಂದರೆ ತೀವ್ರ ತಲೆನೋವು, ಆಯಾಸ, ಗೊಂದಲ, ತಲೆ ತಿರುಗುವಿಕೆ, ವಾಕರಿಕೆ, ದೃಷ್ಟಿ ಸಮಸ್ಯೆಗಳು, ಎದೆನೋವು, ಉಸಿರಾಟದ ಸಮಸ್ಯೆ, ಆತಂಕ, ಮುಂಗೋಪ ಇವೆಲ್ಲ ಅಧಿಕ ರಕ್ತದೊತ್ತಡದ ಲಕ್ಷಣಗಳಾಗಿರುತ್ತವೆ. ಅಧಿಕ ರಕ್ತದೊತ್ತಡದ ಅಪಾಯಗಳೆಂದರೆ ಇದು ಆಯಾ ದೇಹವನ್ನು ಮೂಲದಿಂದಲೇ ಹಾಳು ಮಾಡಲು ಪ್ರಾರಂಭಿಸಬಹುದು ಮತ್ತು ಪಾರ್ಶ್ವವಾಯು ಮತ್ತು ಹೃದಯಾಘಾತಕ್ಕೂ ಕಾರಣವಾಗಿರಬಹುದು. ಅಧಿಕ ರಕ್ತದೊತ್ತಡವು ಭವಿಷ್ಯದಲ್ಲಿ ಮೂತ್ರಪಿಂಡಗಳಿಗೆ ಹಾನಿ ಉಂಟು ಮಾಡಬಹುದು. ಇದು ದೃಷ್ಟಿನರ ಹಾನಿಯನ್ನು ಸಹ ಒಳಗೊಂಡಿರುತ್ತದೆ. ದೀರ್ಘಕಾಲದವರೆಗೆ ಅಧಿಕ ರಕ್ತದೊತ್ತಡದಿಂದ ಬಳಲುತ್ತಿರುವ ವ್ಯಕ್ತಿಯು ನಿಶ್ಶಕ್ತನಾಗಿರಬಹುದು. ಇದು ಅಪಾಯಕಾರಿ, ಏಕೆಂದರೆ ಚಿಕಿತ್ಸೆ ಕೊಡದೆ ಬಿಟ್ಟರೆ ಇದು ರಕ್ತನಾಳಗಳು ಮತ್ತು ಹೃದಯವನ್ನು ಹಾನಿಗೊಳಿಸುತ್ತದೆ ಮತ್ತು ಹೃದಯಾಘಾತ, ಪಾರ್ಶ್ವವಾಯು ಮತ್ತು ಮೂತ್ರಪಿಂಡಗಳ ಕಾಯಿಲೆಯಂಥ ತೊಡಕುಗಳಿಗೆ ಕಾರಣವಾಗಿರಬಹುದು. ಇದು ಆಯುರ್ವೇದದ ಪರಿಹಾರಗಳು: 6 ಬೆಳ್ಳುಳ್ಳಿ ಎಸಳುಗಳನ್ನು 1 ಗ್ಲಾಸ್ ಹಾಲು ಮತ್ತು 4 ಗ್ಲಾಸ್ ನೀರು ಸೇರಿಸಿ 1 ಗ್ಲಾಸ್ ಆಗುವವರೆಗೆ ಕುದಿಸಿ ಖಾಲಿ ಹೊಟ್ಟೆಯಲ್ಲಿ ಸೇವಿಸುವುದು. ಅಶ್ವಗಂಧ ಬೇರಿನ ಪುಡಿಯನ್ನು ಹಾಲಿನೊಂದಿಗೆ ಸೇವಿಸುವುದು. ಪಥ್ಯಗಳೇನೆಂದರೆ ವಿಶ್ರಾಂತಿ ತೆಗೆದುಕೊಳ್ಳುವುದು, ಲಘು ಆಹಾರ ಸೇವಿಸುವುದು, ತಾಜಾ ತರಕಾರಿ ಸೊಪ್ಪುಗಳ ಸೇವನೆ, ಒತ್ತಡ ರಹಿತ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳುವುದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.